ಹಾಯ್, ನಾನು ನಿಮ್ಮ ಕೃತಿಕಾ ಭಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿವರ್ಸ್. ಇವತ್ತಿನೊಂದು ಕನ್ನಡ ಸಿನಿಮಾಗೆ ಹೋಗಿದ್ದೆ, ಮರ್ಯಾದೆ ಪ್ರಶ್ನೆ ಅಂತ ಹೇಳಿಬಿಟ್ಟು. ನಾನು ಇದ್ರದ್ದು ಯಾವುದೇ ಸಾಂಗ್ಸ್ ನೋಡಿರಲಿಲ್ಲ ಅಥವಾ ಟ್ರೇಲರ್ ನೋಡಿರಲಿಲ್ಲ, ಟೀಸರ್ ನೋಡಿರಲಿಲ್ಲ, ಏನೂ ನೋಡಿರಲಿಲ್ಲ. ಜಸ್ಟ್ ಪೋಸ್ಟರ್ ನೋಡಿದ್ದು ಆ್ಯಂಡ್ ಟೈಟಲ್ ತುಂಬಾ ಕ್ಯಾಚಿ ಇದೆ ಅಂತ ಅನ್ನಿಸ್ತು. ಮರ್ಯಾದೆ ಪ್ರಶ್ನೆ. ಯಾಕಂದರೆ ನಮ್ಮ ಮನೆಗಳಲ್ಲಿ ಕೇಳ್ತಾ ಇರ್ತೀವಲ್ಲ, ಅದು ಮಾಡಬೇಡ, ಇದು ಮಾಡಬೇಡ, ನಮ್ಮ ಮರ್ಯಾದೆ ಪ್ರಶ್ನೆ ಅದು, ಹೀಗಿರಬೇಡ, ಹಾಗಿರಬೇಡ ಅಂತೆಲ್ಲ ಕೇಳ್ತಿದ್ವಿ. ಸೊ ಈ ಮರ್ಯಾದೆ ಪ್ರಶ್ನೆ ಅನ್ನೋದನ್ನೇ ಟೈಟಲ್ ಇಟ್ಟಿದ್ದಾರಲ್ಲ, ಏನಿರ್ಬೋದು ಸಿನಿಮಾ ಅನ್ನೋ ಒಂದು ಕುತೂಹಲದಿಂದ ಈ ಸಿನಿಮಾಗೆ ಹೋದೆ. ನಾನು ಸಿನಿಮಾಗೆ ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ತೊಂದರೆಗಳು ಆಯಿತು, ಸ್ವಲ್ಪ ಏನೋ ಆಯಿತು. ಅದೇನಾಯಿತು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಪ್ಲೀಸ್ ವಿಡಿಯೋ ಕೊನೆ ತನಕ ನೋಡಿ. ಈಗ ವಾಪಸ್ ಟಾಪಿಕ್ಕಿಗೆ ಬರೋದಾದರೆ, ಸಿನಿಮಾ ಹೇಗಿತ್ತು ಅಂತ. ಸಿನಿಮಾದಲ್ಲಿ 3 ಕ್ಯಾರೆಕ್ಟರ್ಸ್ ಇದೆ ಮೇನ್ ಆಗಿ ತೋರಿಸಿರೋ ಅಂಥದ್ದು. ಅದರಲ್ಲಿ 3 ಕ್ಯಾರೆಕ್ಟರ್ಸು 3 ಜನ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, 20 ವರ್ಷದಿಂದ ಜೊತೆಗಿರ್ತಾರೆ. ಎಲ್ಲ ಮಿಡಲ್ ಕ್ಲಾಸ್ ಅವರು. ಅವ್ರ ಜೀವನದಲ್ಲಿ ಮಿಡಲ್ ಕ್ಲಾಸ್ ಅಂದಾಗ, ಮಿಡಲ್ ಕ್ಲಾಸ್ ಇರಲಿ ಯಾರೇ ಇರಲಿ, ಅವ್ರವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ಅನ್ನೋದಿದ್ದೇ ಇರುತ್ತೆ ಅಲ್ವಾ. ಆ ಥರ ಅದ್ರ ಸುತ್ತ ಯಾರ್ಯಾರಿಗೆ ಯಾವ್ಯಾವ ಥರ ಜವಾಬ್ದಾರಿಗಳಿದೆ, ಯಾರು ಹೇಗಿರ್ತಾರೆ, ಏನೇ ಜವಾಬ್ದಾರಿಗಳು, ಏನೇ ನಮಗೆ ಟೆನ್ಷನ್ಸ್ ಇದ್ರು ಫ್ರೆಂಡ್ಸ್ ಜೊತೆ ಸೇರಿದಾಗ ಎಲ್ಲ ಮರ್ತು ಹೋಗ್ತೀವಲ್ಲ, ಅದೇ ಥರನೇ ಈ ಮೂವಿನಲ್ಲಿ ಬರೋ 3 ಕ್ಯಾರೆಕ್ಟರ್ಸ್ ಕೂಡ. 3 ಜನನೂ ಸೇರ್ತಿರ್ತಾರೆ, ಎಣ್ಣೆ ಹೊಡಿತಿರ್ತಾರೆ, ಹಾಗೆ ಕುಡಿತಾ ಇರ್ಬೇಕಾದ್ರೆ ಹೀಗೇನೆ ಒಂದಿನ ಅಲ್ಲಿ 3 ಜನ ಕ್ಯಾರೆಕ್ಟರಲ್ಲಿ ಒಂದು ಕ್ಯಾರೆಕ್ಟರ್ ಸತೀಶ ಅನ್ನೋ ಕ್ಯಾರೆಕ್ಟರು, ಅವರು ಬರ್ತ್ಡೇ ದಿನ ಇವ್ರು ಪಾರ್ಟಿ ಮಾಡೋಕ್ಕೆ ಅಂತ ಹೋಗ್ತಾರೆ. ವಾಪಸ್ ಬರ್ತಾ ಆಕ್ಸಿಡೆಂಟ್ ಆಗುತ್ತೆ. ಆ ಒಂದು ಆಕ್ಸಿಡೆಂಟು ಎಲ್ಲರ ಜೀವನನೂ ತುಂಬ ಬದಲಾಯಿಸುತ್ತೆ. ಆ ಆಕ್ಸಿಡೆಂಟೇ ಒಂಥರ ಟ್ವಿಸ್ಟ್ ಈ ಮೂವಿನಲ್ಲಿ. ಆ ಆಕ್ಸಿಡೆಂಟ್ ಆದಮೇಲೆ ಏನಾಗುತ್ತೆ, ಕುಡ್ಕೊಂಡು ಬರ್ತಿರ್ತಾರೆ. ಇದರಲ್ಲಿ ಬೇಸಿಕಲಿ ಈ ಮೂವಿನಲ್ಲಿ ಅವ್ರು ಏನು ತೋರ್ಸೋಕೆ ಹೋಗಿದ್ದಾರೆ ಅಂತ ನನಗೆ ಅರ್ಥ ಆಗಿದ್ದು ಅಂದರೆ, ಕುಡಿದು ಗಾಡಿ ಓಡಿಸ್ಬೇಡಿ ಫಸ್ಟ್ ಥಿಂಗ್. ಯಾಕಂದರೆ ಕುಡಿದು ಗಾಡಿ ಓಡಿಸೋದು ಒಳ್ಳೆಯದಲ್ಲ. ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ. ಇಲ್ಲಿ ಇಬ್ಬರು ಕುಡ್ತಿರ್ತಾರೆ, 2 ಗಾಡಿಯವರು ಆಕ್ಸಿಡೆಂಟ್ ಆದಾಗ ಇಬ್ಬರು ಕುಡ್ದಿರೋದ್ರಿಂದ ಪೊಲೀಸ್ ಕೇಸ್ ಆಗುತ್ತೆ. ಯಾರು ಒಬ್ಬರು ಹೋದ್ರೂ ಏನೇ ಆದ್ರೂ ಆಕ್ಸಿಡೆಂಟ್ ಕೇಸ್ ಅಂತ ಗೊತ್ತಿದೆ ಅಲ್ಲ. ಹಾಗಾಗಿ ಕುಡ್ದು ಗಾಡಿ ಓಡಿಸ್ಬೇಡಿ. ಮತ್ತು ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ, ಸೀಟ್ ಬೆಲ್ಟ್ ಹಾಕೊಳ್ಳಿ. ಸೊ ಸೇಫ್ಟಿ ತುಂಬಾ ಮುಖ್ಯ ಅದನ್ನು ಒಂದು ತೋರಿಸಿದ್ದಾರೆ. ಎರಡನೇದು ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್ ಅನ್ನೋ ಅಥವಾ ಲೋವರ್ ಕ್ಲಾಸ್, ಈ ಮಧ್ಯದಲ್ಲಿರುವಂಥ ಆ ಡಿಫ್ರೆನ್ಸಿಯೇಷನ್ ಇರ್ಬೋದು. ಅಂದರೆ ಯಾವ ಥರ ಅಂದರೆ, ಈಗ ನಮ್ಮ ಹತ್ರ ಏನಪ್ಪ ದುಡ್ಡಿದೆ ಬಿಡು, ಅವ್ರಿಗೆ ಯಾಕೆ ಮರ್ಯಾದೆ ಕೊಡಬೇಕು ಅನ್ನೋ ಥರ ನಡ್ಕೊಳ್ಳೋರು ಒಂದು ಕ್ಯಾಟಗರಿ ಇರಬಹುದು. ಇನ್ನು ನಮಗೇನು ಮರ್ಯಾದೆ ಇಲ್ವೇನೋ, ನಮ್ಮ ಹತ್ರ ದುಡ್ಡಿಲ್ಲ, ನಮಗೆ ಮರ್ಯಾದೆ ಇಲ್ಲ ಅಂತ ಅಂದ್ಕೊಳ್ಳೋ ಜನ, ಆ ಥರ ಕ್ಯಾಟಗರಿ ಅವ್ರದ್ದು. ಯಾವ ಥರ ಅಂದರೆ, ಆ್ಯಕ್ಚುಲಿ ಮರ್ಯಾದೆ ಅಂದರೆ ಏನು, ಈ ಮರ್ಯಾದೆ ಪ್ರಶ್ನೆ ಅಂದರೆ ಏನು ಅನ್ನೋದೇ ಇಲ್ಲಿ ಪೂರ್ತಿ ಕಥೆನಲ್ಲಿರೋದು. ಅವ್ರು ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ಫ್ರೆಂಡ್ಸ್ ಏನು ಮಾಡ್ತಾರೆ, ಫ್ರೆಂಡ್ಸ್ ಸಾವಾಗತ್ತೆ ಆಕ್ಸಿಡೆಂಟಿಂದ, ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಏನು ಅಂದರೆ, ತಂಗಿ ಇರ್ತಾಳೆ, ಫ್ರೆಂಡ್ ತಂಗಿಗೆ ಮದುವೆ ಮಾಡಬೇಕಾಗತ್ತೆ, ಒಂದು ಸಾಲಗಳು ತೀರಿಸ್ಬೇಕಾಗತ್ತೆ. ಅವ್ನ ಮರ್ಯಾದೆ ಏನಾಗ್ಬಿಡತ್ತೆ ಅಕಸ್ಮಾತ್ ಇದೆಲ್ಲ ಆಗಿಲ್ಲ ಅಂದರೆ, ಈ ರೆಸ್ಪಾನ್ಸಿಬಿಲಿಟೀಸ್ ಫುಲ್ಫಿಲ್ ಮಾಡಿಲ್ಲ ಅಂದರೆ, ಅದಕ್ಕೋಸ್ಕರ ಫ್ರೆಂಡ್ಸ್ ಆದವ್ರು ಸಹಾಯ ಮಾಡೋಣ ಅಂತ ಏನೇನು ಮಾಡ್ತಾರೆ. ಆ್ಯಂಡ್ ದುಡ್ಡಿರೋರು ಅಲ್ಲೊಂದು ಗ್ಯಾಂಗ್ ಇರುತ್ತೆ, ಫ್ರೆಂಡ್ಸ್ ಗ್ಯಾಂಗು, 4 ಜನದ ಗ್ಯಾಂಗು, ಅಲ್ಲಿ ಅವ್ರು ಏನೇನು ಮಾಡ್ತಿರ್ತಾರೆ ಮರ್ಯಾದೆಗೋಸ್ಕರ, ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ಅನ್ನೋದು. ಇಲ್ಲಿ ಪ್ಯಾರಲಲ್ಲಿ 2 ಸ್ಟೋರೀಸ್ ನಡೀತಾ ಇರುತ್ತೆ. 2 ಸ್ಟೋರೀಸ್ ಒಂದು ಸತಿ ಕೊಲೈಡ್ ಆಗುತ್ತೆ. ಅಲ್ಲಿ ಅದಾದ್ಮೇಲಿಂದ ಏನೇನಾಗುತ್ತೆ ಅನ್ನೋದು ತೋರಿಸಿದ್ದಾರೆ. ಇಲ್ಲಿ ನನಗಿಷ್ಟ ಆಗಿದ್ದ ಪಾಯಿಂಟ್ಸ್ ಏನು ಅಂತಂದರೆ, ಒಂದು ಡೈಲಾಗ್ಸ್, ಕೆಲವು ಕಡೆ ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಸೆಟಲ್ ಆಗೋದ್ರ ಬಗ್ಗೆನೂ ಹೇಳಿದ್ದಾರೆ. ಲೈಫಲ್ಲಿ ಮನುಷ್ಯ ಸೆಟಲ್ಲೇ ಆಗೋದಿಲ್ಲ ಅಂತ. ಯಾಕಂದರೆ ಇವಾಗ ಇಷ್ಟಿದ್ರೆ ಸಾಕು ಅಂತ ಅನ್ಕೋತೀವಿ, ಆಮೇಲೆ ನಾಳೆ ಅಷ್ಟು ಬಂದಮೇಲೆ ಇನ್ನೂ ಒಂದು ಸ್ವಲ್ಪ ಬೇಕಿತ್ತು ಅಂತ ಅನ್ಕೋತೀವಿ. ಸೊ ಲೈಫಲ್ಲಿ ಸೆಟಲ್ ಆಗೋದೇ ಇಲ್ಲ ನಾವು, ಆ ಥರ ತೊಗೊಂಡ್ರೆ ಏನಾದರೂ ಅಂತ ಹೇಳಿದ್ದಾರೆ. ಆ ಡೈಲಾಗ್ ನನಗಿಷ್ಟ ಆಯಿತು. ಆಮೇಲೆ ಸಾಂಗ್ಗಳು ಇಷ್ಟ ಆಯಿತು ನನಗೆ. ಆ್ಯಕ್ಟರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕಥೆನೂ ತುಂಬ ಚೆನ್ನಾಗಿ ಹೋಗಿದೆ. ಅಂದರೆ ಸಿಂಪಲ್ ಅಂತ ಅನ್ನಿಸ್ಬೋದು ವಿಷಯ, ಬಟ್ ತುಂಬ ಡೀಪ್ ಇದೆ ಅಂತ, ಡೆಪ್ತ್ ಇದೆ ಅಂತ ನನಗೆ ಅನಿಸಿದ್ದು. ಅದಾದಮೇಲೆ ಫೈನಲಲ್ಲಿ ಬರುವಂಥ ಮಾತು, ಮರ್ಯಾದೆ ಪ್ರಶ್ನೆ ಅಂದರೆ ಏನು ಅಂತ. ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸುಳ್ಳು ಹೇಳಬೇಡಿ ಯಾರಿಗೂ, ಮೋಸ ಮಾಡಬೇಡಿ ಯಾರಿಗೂ, ಇದೇ ನಮ್ಮ ಮರ್ಯಾದೆ. ಸಾರಿ, ಸ್ಟೋರೇಜ್ ಸ್ಪೇಸ್ ಇಲ್ಲದೇ ವಿಡಿಯೋ ಪಾಸ್ ಆಯಿತು. ನಾನು ಆಗಲೇ ಹೇಳ್ತಿದ್ದ ಹಾಗೆ, ಯಾರ ಹತ್ರನೂ ಸುಳ್ಳು ಹೇಳಬೇಡಿ ಅಥವಾ ಮೋಸ ಮಾಡಬೇಡಿ, ಯಾಕಂದರೆ ಅದರಲ್ಲಿ ನಮ್ಮ ಮರ್ಯಾದೆ ಅನ್ನೋದಿದೆ. ಅದರಲ್ಲಿ ನಮ್ಮ ಮರ್ಯಾದೆ ಪ್ರಶ್ನೆ ಅನ್ನೋದು ಅಡಗಿದೆ ಅನ್ನೋದನ್ನು ತೋರಿಸಿದ್ದಾರೆ. ಓವರಾಲ್ ನನ್ನ ಮೂವಿ ತುಂಬಾ ಇಷ್ಟ ಆಗಿದೆ. ನನ್ನ ಕಡೆಯಿಂದ ಥಮ್ಸ್ ಅಪ್. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ, ಇಂಥ ಒಳ್ಳೊಳ್ಳೆ ಮೂವೀಸ್ನ ಪ್ರೋತ್ಸಾಹಿಸಿ ಅಂತ ನಾನು ಹೇಳ್ತೀನಿ. ಇದು ಮೂವಿ ರಿವ್ಯೂ ಪಾರ್ಟ್. ಆದರೆ ಆಗಲೇ ನಾನು ಹೇಳ್ದಂಗೆ YGR ಸಿಗ್ನೇಚರ್ ಮಾಲ್ಗೆ ಹೋಗಿದ್ವಿ. ಅಲ್ಲಿ 10:45ಗೆ ಬೆಳಗ್ಗೆ ಮರ್ಯಾದೆ ಪ್ರಶ್ನೆ ಮೂವಿ ಸ್ಕ್ರೀನಿಂಗ್ ಇದೆ ಅಂತ ನೋಡಿದೆ. ಬೆಳಗ್ಗೆ ಕೂಡ ನೋಡಿದ್ದೀನಿ, ಬೆಳಗ್ಗೆ ಕೂಡ ಇದೆ ಅಂತ ಇತ್ತು ಬುಕ್ ಮೈ ಶೋನಲ್ಲಿ. ಬಟ್ ನಾನು ಬುಕ್ ಮಾಡೋದಕ್ಕೆ ಹೋಗಿಲ್ಲ. ಯಾಕಂದರೆ ಯೂಶಲಿ 6 ಟಿಕೆಟ್ಸ್ ಬುಕ್ ಆಗಿಲ್ಲ ಅಂದರೆ ಗೋಪಾಲನಲ್ಲೆಲ್ಲ ಸ್ಕ್ರೀನಿಂಗ್ನ ಸ್ಟಾಪ್ ಮಾಡ್ತಾರೆ. ಅದೇ ರೀತಿ ಇದು ಇರಬಹುದು. ಸುಮ್ಮನೆ ಯಾಕೆ
ಬುಕ್ ಮಾಡಿ ಆಮೇಲೆ ರೀಫಂಡ್ ತೊಗೊಳ್ಳೋದು ಆ ತಾಪತ್ರಯ ಬೇಡ ಅಂತ ಡೈರೆಕ್ಟಾಗಿ ಹೋಗೋಣ ಅಂತ ಹೋಗಿತ್ತು. ಅಲ್ಲಿ ಹೋದರೆ ಅಲ್ಲಿದ್ದಿದ್ದ ಸಮಸ್ಯೆ ಏನು ಅಂದರೆ ಸ್ಕ್ರೀನಿಂಗ್ ಸ್ಟಾಪ್ ಮಾಡಿದ್ದಾರೆ. ಬರೀ ಈ ಮೂವಿ ಅಲ್ಲ, ಇನ್ನೂ ಒಂದು 5-6 ಜನ ಬಂದಿದ್ರು. ಬಗೀರಾ ಮೂವಿ ಸ್ಕ್ರೀನಿಂಗ್ ಇಲ್ಲ, ಇನ್ನೊಂದು ಲವ್ ರೆಡ್ಡಿ ಕನ್ನಡ ಮೂವಿ ಅದಕ್ಕೂ ಸ್ಕ್ರೀನಿಂಗ್ ಇಲ್ಲ ಅಂತ ಹೇಳಿದ್ರು. ಬಂದಿದ್ದು ಯಾವುದೇ ಮೂವಿ ಬಂದು ಕೇಳಿದ್ರು ಬುಕ್ ಮೈ ಶೋನ ತೋರಿಸ್ತಾ ಇದೆ, ಬೆಳಗ್ಗೆ ಶೋ ಇದೆ ಅಂತ. ಆದರೆ ಅಲ್ಲಿ ಹೋಗಿ ಕೇಳಿದ್ರೆ ಸ್ಕ್ರೀನಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರು ತುಂಬಾ ಹೇಗೆ ಅಂದರೆ ನಮ್ಮನ್ನ ಸರಿ ನಡೆಸ್ಕೊಳ್ಳಿಲ್ಲ ಅಂತ ನನಗನ್ಸಿದ್ದು. ಯಾಕಂದರೆ ಇವಾಗ ನಾನು RR ನಗರದಲ್ಲಿರೋದು, ನಮಗೆ ಗೋಪಾಲನ್ ಮಾಲ್ ಕೂಡ ಇದೆ, ಇನ್ನೊಂದು ಗ್ಲೋಬಲ್ ಮಾಲ್ ಕೂಡ ಇದೆ. ಇದು ಎರಡೂ ಬಿಟ್ಟು ನಾವು ಇಲ್ಲಿಗೆ ಬರ್ತಿದ್ದೀವಿ ಅಂತ ಅಂದರೆ ಹೊಸದಾಗಿ ಏನೋ ಓಪನ್ ಆಗಿದೆ ಅಂತ. ಪ್ರಾಬ್ಲಿ ಕಾಸ್ಟ್ ವೈಸ್ ಇರ್ಬೋದು. ಕಾಸ್ಟ್ ವೈಸ್ ನೋಡಿದಾಗ ಡೆಫಿನೆಟ್ಲಿ ಅದೆರಡಕ್ಕೂ ಕಂಪೇರ್ ಮಾಡಿದ್ರೆ, ಎಸ್ಪೆಷಲಿ ಗೋಪಾಲನಿಗೆ ಕಂಪೇರ್ ಮಾಡಿದ್ರೆ ರೇಟ್ಸ್ ಚೀಪ್ ಇತ್ತು, ಟಿಕೆಟ್ಸ್ ಅಫೋರ್ಡಬಲ್ ಇತ್ತು, ಹಾಗಾಗಿ ಹೋಗ್ತೀವಿ. ಆದರೆ ಬೆಳಗ್ಗೆ ನಾವು ಇದೆ ಅಂತ ಹೇಳಿ ಹೋಗಿ ನಮ್ಮ ಕೆಲಸಗಳೆಲ್ಲ ಬಿಟ್ಟು ಬಂದಿರ್ತೀವಿ. ಈ ಥರ ಏನೂ ಇಂಟಿಮೇಟ್ ಮಾಡ್ದೇ ನೀವು ಶೋಸ್ನ ಕ್ಯಾನ್ಸಲ್ ಮಾಡಿದ್ರೆ ಹೇಗಾಗತ್ತೆ? ಇದು ನಿಮ್ಮ ಮರ್ಯಾದೆ ಪ್ರಶ್ನೆ ಅಲ್ವಾ? ನೀವು ಒಂದು ಕಮಿಟ್ಮೆಂಟ್ ಕೊಟ್ಟು ನೀವು ಆಮೇಲೆ ಕೈ ಎತ್ತಿದ್ರೆ, ಯಾಕಂದರೆ ಬನಶಂಕರಿಯಿಂದ ಬಂದಿರೋರು ಇದ್ರಂತೆ, ಅಲ್ಲಿ ಹೇಳ್ತಾ ಇದ್ರು, ಎಲ್ಲರೂ ಅದನ್ನೇ ಕೇಳ್ತಾ ಇದ್ರು, ಯಾಕೆ ಅಂತ. ನೀವು ಇದನ್ನು ಅಡ್ರೆಸ್ ಮಾಡಬೇಕು. ಮೂವಿ ಟೀಮ್ ಅವರಿಗೆ ಎಷ್ಟು ಗೊತ್ತಿಲ್ಲ ನನಗೆ. ಯಾಕಂದರೆ ನನಗೆ ರಾಕೇಶ್ ಅಡಿಗ ಅವ್ರು ಸಿಕ್ಕಿದ್ರು, ಅವ್ರ ಹತ್ರ ನಾನು ಈ ಇಶ್ಯೂನ ಅಡ್ರೆಸ್ ಮಾಡಿದೆ. ಅವರಿಗೆ ಗೊತ್ತಿದೆ ಅಂತ ಅನ್ನಿಸ್ತು, ಎಲ್ಲ ಸಾರ್ಟ್ ಔಟ್ ಆಗಿದೆ, ಸಾರಿ ನಮ್ಮ ಕಡೆಯಿಂದ ಇನ್ಕನ್ವೀನಿಯನ್ಸ್ ಆಗಿದ್ದಕ್ಕೆ ಅಂತ ಹೇಳಿದ್ರು. ಬಟ್ ದಯವಿಟ್ಟು ನೀವು ಮೂವಿ ಟೀಮ್ ಅವರು ನೋಡ್ಕೊಳ್ಳಿ. ಸ್ಕ್ರೀನಿಂಗ್ ಅನ್ನೋದನ್ನು ನೀವು ಕೊಡ್ತಿದ್ದೀರಾ ಅಂತ ಪ್ರಾಮಿಸ್ ಮಾಡಿದ್ದೀರ, ದಯವಿಟ್ಟು ಸ್ಕ್ರೀನಿಂಗ್ ಕೊಡಿ. ಯಾಕಂದರೆ ಈ ಥರ ಆದರೆ ನಮಗೂ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತ ಅನ್ಸಲ್ಲ, ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಆ್ಯಂಡ್ ನಮ್ಮ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ಆ ಥರ ಇದ್ದಾಗ ನಾವು ಒಂದು ಕಡೆ ಕಮಿಟ್ಮೆಂಟ್ ಅನ್ನೋದು ಕೊಟ್ಟಿರ್ತೀವಿ ಅಲ್ಲ, ಇರೋ ಕೆಲಸ ಎಲ್ಲ ಬಿಟ್ಟು ನಾವು ಮೂವಿ ನೋಡೋದಕ್ಕೆ ಅಂತ ಹೋಗಿರ್ತೀವಿ. ಈ ಥರ ಆದಾಗ ಮಧ್ಯದಲ್ಲಿ ಕೈ ಕೊಟ್ಟರೆ ಏನು ಮಾಡೋದು? ನಮ್ಮ ಬೇರೆ ಪ್ಲ್ಯಾನ್ಸ್ ಎಲ್ಲ ಬದಲು ಆಗುತ್ತೆ. ಇದು ನಿಮ್ಮ ಮರ್ಯಾದೆ ಪ್ರಶ್ನೆ. ನೀವು ಮೂವಿ ತೆಗೆದಿದ್ದೀರಾ, ಹಾಗೇನೆ ಇದನ್ನು ಬೇರೆ ಇದನ್ನು ನೋಡ್ಕೊಳ್ಳಿ ದಯವಿಟ್ಟು ಅಂತ ನನ್ನ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಮತ್ತೆ ಇನ್ನೊಂದು ಸಿನಿಮಾ ರಿವ್ಯೂ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.